टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಏರ್ಪೋರ್ಟ್ನಲ್ಲಿ ಸೈಡ್ ಪಿಕಪ್ ಚಾಲಕರ ಹಾವಳಿ ಹೆಚ್ಚಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಈ ಕುರಿತಂತೆ ಚಾಲಕರು ಪ್ರತಿಭಟನೆಗಿಳಿದಿದ್ದಾರೆ. ಸೈಡ್ ಪಿಕಪ್ನಿಂದ ಚಾಲಕರು ಬೇಸತ್ತಿದ್ದಾರೆ. ಹೀಗಾಗಿ ಪ್ರತಿಭಟನೆಗಿಳಿದಿದ್ದಾರೆ. ಏರ್ಪೋರ್ಟ್ನಲ್ಲಿ ಕೆಎಸ್ಟಿಡಿಸಿ ಚಾಲಕರಿಂದ ಧರಣಿ ಆಗ್ತಾ ಇದೆ. ಸೈಡ್ ಪಿಕಪ್ ಹಾವಳಿಗೆ ಬ್ರೇಕ್ ಹಾಕೋದಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ ಚಾಲಕರು. ಅದೇ ಬಲವಾದ ಅಜೆಂಡಾ ಏನಪ್ಪ ಅಂತಂದರೆ ಕೆಎಸ್ಟಿಡಿಸಿ ಏರ್ಪೋರ್ಟ್ ಟ್ಯಾಕ್ಸಿನವರು ಇದುವರೆಗೂ ಯಾವುದೂ ಗೌರ್ಮೆಂಟ್ ಏನು ನಿಗದಿ ಮಾಡಿದೋ ಆ ದರನ ನಿಗದಿ ಮಾಡ್ಕೊಂಡು ನಾವು ಡ್ಯೂಟಿ ಮಾಡ್ತಾಯಿದ್ವಿ. ನಮ್ಮ ಹೆಸರು ಹೇಳ್ಕೊಂಡು ಏರ್ಪೋರ್ಟ್ ಟ್ಯಾಕ್ಸಿ ಅಂತ ಹೇಳಿ ಬರ್ತಕ್ಕಂಥ ಕಸ್ಟಮರ್ನ 1 ರಿಂದ 3 ಪಟ್ಟಷ್ಟು ದರ ತಗೊಂಡೋಗಿ ಕಸ್ಟಮರ್ ಮಿಸ್ಯೂಸ್ ಮಾಡೋದು, ಮಧ್ಯರಾತ್ರಿ ಗಲಾಟೆ ಮಾಡೋದು. ಯಾರಾದರೂ ಕಸ್ಟಮರ್ ಗ್ರಾಹಕರು ಕಂಪ್ಲೇಂಟ್ ಬಂದರೆ ಏರ್ಪೋರ್ಟ್ ಟ್ಯಾಕ್ಸಿ ಅಂತಾರೆ. ನಿರ್ದಿಷ್ಟವಾಗಿ ಯಾವುದೇ ಗ್ರಾಹಕರಿಗೆ ಏರ್ಪೋರ್ಟ್ ಆಥರೈಸ್ ಟ್ಯಾಕ್ಸಿ ಯಾವುದು ಅನ್ನೋದು ಕೆಲವು ಕಸ್ಟಮರಿಗೆ ಗೊತ್ತಿರಲ್ಲ, ಹೊರಗಡೆಯಿಂದ ಬಂದಿರತಕ್ಕಂಥವ್ರಿಗೆ. ಅಂಥ ಕಸ್ಟಮರ್ನ 1 to ಡಬಲ್ ತಗೊಂಡೋಗೋದು, ಎಲ್ಲ ಕಸ್ಟಮರಿಗೆ ಮಿಸ್ಯೂಸ್ ಮಾಡೋದು, ಈ ಥರ ಮಾಡೋದ್ರಿಂದ ಇವಾಗ ಮುಂಚೆಲ್ಲ ಆ ಕಡೆ ಈ ಕಡೆ ಅಂದರೆ ಈ ಅರೈವಲ್ ಪಾಯಿಂಟಲ್ಲಿ ಬಿಟ್ಟು ದೂರ ಪಿಕಪ್ ಮಾಡ್ಕೊಂಡು ಹೋಗ್ತಾಯಿದ್ರು. ಅಂಥ ಟೆಂಟರಿಂದ ಕೆಎಸ್ಟಿಡಿಸಿ ಕ್ಯಾಬ್ನ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ ಲೀಗಲ್ ಆಗಿ. ಮತ್ತು ನಾವು ಸರ್ಕಾರಕ್ಕೆ ಏನು ರೆವಿನ್ಯೂ ಕಟ್ಟಬೇಕು ಎಲ್ಲ ರೆವಿನ್ಯೂ ಎಲ್ಲ ಕಟ್ಬಿಟ್ಟು ಇಲ್ಲಿ ಕೊಡ್ತಾ ಇದ್ದೀವಿ. ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಈ ಸೈಡ್ ಪಿಕಪ್ಪನ್ನು ಹಾವಳಿ ಮತ್ತು ಇಲ್ಲಿಗಲ್ ಆ್ಯಪ್ಗಳಾದಂಥ ನಮ್ಮ ಯಾತ್ರಿ ರ್ಯಾಪಿಡೋ ಇಲ್ಲಿ ಪಿಕಪ್ ಜೂನ್ ಇಲ್ಲ, ಏನೂ ಇಲ್ಲ, ಬಂದುಬಿಟ್ಟು ಏಕಾಕಿ ಬರೋದು, ಒಂದು 5 ನಿಮಿಷದಲ್ಲಿ ಬಾಡಿಗೆ ಇಟ್ಕೊಂಡು ಹೋಗೋವಂಥ ಇಂಥ ಕೆಲಸ ಮಾಡ್ತಾಯಿದ್ದಾರೆ.